ಅವ್ರಿಬ್ರ ಮಧ್ಯೆ ಆಗಿರೋ ಡೀಲ್ ಏನು ಅಂದ್ರೆ ಎಪ್ಸ್ಟೀನ್ ಒಂದು 2 ಪ್ರಾಸ್ಟಿಟ್ಯೂಷನ್ ಚಾರ್ಜಸ್ ಅಲ್ಲಿ ಒಳಗೋಗ್ಬೇಕು. ಅಂದ್ರೆ ಈ ಶುಡ್ ಫೀಲ್ ಗಿಲ್ಟಿ ಫಾರ್ 2 ಪ್ರಾಸ್ಟಿಟ್ಯೂಷನ್ ಚಾರ್ಜಸ್. ಈ ತರ ಮಾಡಿದ್ರೆ ಅವ್ನು ಉಳಿದಿರೋ ಕ್ರೈಮ್ಸ್ ಗೆ ಇಮ್ಯುನಿಟಿ ಸಿಕ್ಬಿಡುತ್ತೆ. ಅಂದ್ರೆ ಅವನ ಮೇಲೆ ಬೇರೆ ಯಾವ ಚಾರ್ಜಸ್ ಕೂಡ ಫೈಲ್ ಆಗೋದಿಲ್ಲ. ಇಲ್ಲಿ ಮೋಸ್ಟ್ ಶಾಕಿಂಗ್ ಥಿಂಗ್ ಏನು ಅಂದ್ರೆ ಅವ್ರ ಮಧ್ಯದಲ್ಲಿ ಡೀಲ್ ಏನಾಗಿತ್ತು, ಆ ಡೀಲ್ ನ ಸೀಲ್ ಮಾಡ್ಬಿಟ್ಟಿದ್ರು. ಯಾರು ಕೂಡ ಆ ಡೀಲ್ ನ ನೋಡಕ್ ಆಗ್ತಾ ಇದ್ದಿಲ್ಲ. ಇವನ್ ದ ವಿಕ್ಟಿಮ್ಸ್, ಅಲ್ಲಿದ್ದ ಹೆಣ್ಮಕ್ಳು ಕೂಡ ಆ ಡೀಲ್ ನ ನೋಡಕ್ ಆಗ್ತಾ ಇದ್ದಿಲ್ಲ. ಅಕಾರ್ಡಿಂಗ್ ಟು ಅಮೆರಿಕನ್ ಲಾ, ಒಂದು ಡೀಲ್ ಆಗ್ತಾ ಇದೆ ಅಂದ್ರೆ ವಿಕ್ಟಿಮ್ಸ್ ಕೂಡ ಆ ಡೀಲ್ ನ ನೋಡ್ಬೇಕು. ಇಟ್ ಈಸ್ ಮ್ಯಾಂಡೇಟರಿ. June 30 ಎಪ್ಸ್ಟೀನ್ ಕೋರ್ಟಿಗೆ ಬರ್ತಾನೆ. ಆಸ್ ಪರ್ ದ ಡೀಲ್ ಎಪ್ಸ್ಟೀನ್ ನ 2 ಪ್ರಾಸ್ಟಿಟ್ಯೂಷನ್ ಕೇಸ್ ಅಲ್ಲಿ ಗಿಲ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಆಗ ಅವನ್ಗೆ 18 ತಿಂಗಳು ಜೈಲಾಗತ್ತೆ. ಈ 18 ತಿಂಗಳಲ್ಲಿ ಅವನ್ನ ಫಸ್ಟ್ ಕ್ಲಾಸ್ ಜೈಲಲ್ಲಿ ಇಕ್ಕಿದ್ರು. ಪ್ರತಿ ವಾರ 6 ದಿನದಲ್ಲಿ ಅವನು ಅವನ ಆಫೀಸ್ಗೆ ಹೋಗಿ 12 ಅವರ್ಸ್ ಸ್ಪೆಂಡ್ ಮಾಡಬಹುದಾಗಿತ್ತು. ಅವನ್ಗೆ ಆ ಪರ್ಮಿಷನ್ ಇತ್ತು. ಅಂಡ್ ಅವನು ಫಸ್ಟ್ ಕ್ಲಾಸ್ ಜೈಲಲ್ಲಿ ಮಲ್ಗಬಹುದಾಗಿತ್ತು. He was allowed to sleep there. And July 2009 ಅಲ್ಲಿ ಅವನು ಹೊರಗೆ ಬರ್ತಾನೆ. ಆಲ್ ಬಿಕಾಸ್ ಆಫ್ ದ ಡೀಲ್. ಇಲ್ಲಿ ಕಥೆಯಲ್ಲಿ ಟ್ವಿಸ್ಟ್ ಬರೋದು, ಅಲೆಕ್ಸಾಂಡರ್ ಅಕೋಸ್ಟಾ ಬಂದು ಒನ್ ಟೈಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಗಿರ್ಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಗೆ ಇವನು ಸೆಕ್ರೆಟರಿ ಆಗಿದ್ದ. ಇದೆಲ್ಲ ಆದ್ಮೇಲೆ ಎಪ್ಸ್ಟೀನ್ ತನ್ನ ಹೈಲ್ಯಾಂಡ್ ಗೆ ವಾಪಸ್ ಹೋಗ್ತಾನೆ. ನಾರ್ಮಲ್ ಲೈಫ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಪ್ರೈವೇಟ್ ಜೆಟ್ ಅಲ್ಲಿ ಸುತ್ತಾಡೋದು, ಲೈವಿಶ್ ಪಾರ್ಟೀಸ್ ನ ಕಂಡಕ್ಟ್ ಮಾಡೋದು ಅಂಡ್ ಸಾಕಷ್ಟು ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡೋದು.